ಶಾಲೆಗಳ ಮಾನ್ಯತೆ ನವೀಕರಣ ವಿಚಾರದಲ್ಲಿ ಈಗ ರಾಜ್ಯ ಸರ್ಕಾರ ಒಂದು ಅಧಿಕೃತವಾಗಿ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಈ ಒಂದು ಸುತ್ತೋಲೆಗಾಗಿ ಸಾಕಷ್ಟು ವರ್ಷಗಳಿಂದ ಶಾಲೆಗಳು ಸಾಕಷ್ಟು ಹೋರಾಟವನ್ನು ಮಾಡಿದರು. ಆದರೆ ಈಗ ಹೊರಡಿಸಿರುವಂಥ ಸುತ್ತೋಲೆಯಲ್ಲಿ ಕೆಲವೊಂದು ಪರಿವರ್ತನೆ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ಈಗ ಖಾಸಗಿ ಶಾಲಾ ಒಕ್ಕೂಟದವರು ಮಾಡ್ತಾ ಇರುವಂಥದ್ದು ಸರ್ಕಾರಕ್ಕೆ. ಯಾಕೆಂತಂದರೆ ಈಗ 10 ವರ್ಷಗಳವರೆಗೂ ಮಾನ್ಯತೆ ನವೀಕರಣಕ್ಕೆ ಸಡಿಲವನ್ನು ಮಾಡಿರುವಂಥದ್ದು, 10 ವರ್ಷದ ನಂತರ ಶಾಶ್ವತವನ್ನು ಕೊಡುವುದಾಗಿ ಆ ಒಂದು ಸುತ್ತೋಲೆಯಲ್ಲಿ ತಿಳಿಸಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕೃಪಾ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಲೋಕೇಶ್ ತಾಳಿಕಟ್ಟೆ ಅವರು ಇದ್ದಾರೆ. ಬನ್ನಿ ಕೇಳೋಣ. ಮಾನ್ಯತೆ ನವೀಕರಣ ವಿಚಾರದಲ್ಲಿ ಏನೆಲ್ಲ ಸಡಿಲಿಕೆ ಮಾಡಿದ್ದಾರೆ ಮತ್ತು ಏನೆಲ್ಲ ಸಡಿಲಿಕೆ ಮಾಡಬೇಕು ಅನ್ನುವಂಥದ್ದು ಇವರ ಒಂದು ಒತ್ತಾಯ ಇದೆ. ಕೇಳೋಣ ಬನ್ನಿ. ಸರ್, ಈಗ ನೀವು ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ರಿ. ಮಾನ್ಯತೆ ನವೀಕರಣ ವಿಚಾರದಲ್ಲಿ ಸರ್ಕಾರ ಪ್ರತಿ ವರ್ಷ ರಿನ್ಯೂವಲ್ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ. ಇದು 1 ವರ್ಷ 2 ವರ್ಷ ಆಗಬಾರ್ದು, 10 ವರ್ಷ 20 ವರ್ಷದವರೆಗೂ ಕೂಡ ನೀವು ಅದನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ವಿ. ಇದೀಗ ಸರ್ಕಾರ ಕೂಡ ನಿಮ್ಮ ಬೇಡಿಕೆಗಳನ್ನು ಪರಿಗಣಿಸಿ ಈಗ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ಈಗೇನು ಇದು ರಾಜ್ಯಪತ್ರವನ್ನು ಏನು ಹೊರಡಿಸಿದಾರೋ ಸುತ್ತೋಲೆಯನ್ನು, ಅದನ್ನು ನಮ್ಮ ಕೃಪಾ ಸಂಘಟನೆ ಸ್ವಾಗತವನ್ನು ಬಯಸುತ್ತೆ. ಆದರೆ ಅದರಲ್ಲಿ ಒಂದಿಷ್ಟು ತೊಡಕುಗಳಿದ್ದಾವೆ. 10 ವರ್ಷ ನಾವು ಹಿಂದೆ ಹೈಕೋರ್ಟ್ಗೆ ಹೋದಾಗ ಸರ್ಕಾರನೇ 2 ಬಾರಿ ಅಫಿಡವಿಟಲ್ಲಿ ನಾವು 10 ವರ್ಷದವರೆಗೂ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಅಂಡರಲ್ಲಿ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ, ಸೆಕ್ಷನ್ 36 ಅಡಿನಲ್ಲಿ ಅಂಥೇಳಿ ನಾವು ಕೊಡ್ತೀವಿ ಅಂತಲೂ ಕೂಡ ಅಫಿಡವಿಟನ್ನು ಸರ್ಕಾರಕ್ಕೆ ಕೊಟ್ಟಿದ್ದರು. ಅದರ ಮುಖೇನ ಅಥವಾ ಅದನ್ನು ಏನು ಇದಕ್ಕೆ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿದ್ರು, ಆ ಕಾರಣದಿಂದ ಇವಾಗ ಮಾನ್ಯತೆ ನವೀಕರಣ 10 ವರ್ಷಕ್ಕೊಮ್ಮೆ ಕೊಡ್ತೀವಿ ನಾವು ಅಂತ ಒಂದು. ಮೊದಲನೇ ಮಾನ್ಯತೆ ನವೀಕರಣ 10 ವರ್ಷ ಆದಮೇಲೆ ಪರ್ಮನೆಂಟ್ ರೆಕಗ್ನಿಷನ್ಸನ್ನು ಕೊಡ್ತೀವಿ ಸೆಕ್ಷನ್ 36 ಅಂಡರಲ್ಲಿ, ಮತ್ತು ಅಗೈನ್ RTE ಸೆಕ್ಷನ್ 11 ಅಂಡರಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನಾವು ಸ್ವಾಗತ ನೀಡ್ತೀವಿ. ಆದರೆ ಸಮಸ್ಯೆ ಏನಿದೆ ಅಂತಂದರೆ, ಈಗ ಮಾನ್ಯತೆ ನವೀಕರಣಕ್ಕೆ ನಾವು ಅರ್ಜಿ ಸಲ್ಲಿಸಬೇಕು ಅಂದರೆ ಹಳೆ ಶಾಲೆಗಳು ಅಂದರೆ 22ಕ್ಕಿಂತ ಹಿಂದೆ ಸ್ಥಾಪನೆಯಾದಂತಹ ಸುಮಾರು 20,000 ಶಾಲೆಗಳು. ಸೊ ನಮಗೆ ಹೊಸ ನಿಯಮಗಳು ಅವಾಗ ಇರಲಿಲ್ಲ. ಹೊಸ ನಿಯಮಗಳ ಪ್ರಕಾರ ರೂಮ್ ಮೆಜರ್ಮೆಂಟ್ಸು 18, 20 ಈ ರೀತಿ ಎಲ್ಲ ಇದೆ. ಮೊದಲು ಆ ರೀತಿ ಇರಲಿಲ್ಲ. ಸೊ ಆ ನಿಯಮಗಳನ್ನು ಈಗ ಪಾಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ಬಿಲ್ಡಿಂಗನ್ನು ಕಟ್ಟಿದ್ದೀವಿ, 30-40 ವರ್ಷ ಅದರಲ್ಲಿ ಶಾಲೆಗಳನ್ನು ನಡೆಸಿದ್ದೀವಿ. ಈಗ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗನ್ನು ಕಟ್ಟಬೇಕಾಗುತ್ತೆ ಒಂದು. ಎರಡನೇದಾಗಿ ಹೊಸ ನಿಯಮಗಳ ಪ್ರಕಾರ ಹೋದಾಗ ಆಟದ ಮೈದಾನಗಳು ದೊಡ್ಡದಾಗಿ ಬೇಕಾಗುತ್ತೆ. ಸೊ ಈ ಎಲ್ಲ ಕಂಡೀಷನ್ಸನ್ನು ಹಳೆ ಶಾಲೆಗಳು ಪೂರೈಸೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಯಾವುದೇ ಲಾ ಅಂದರೆ ಯಾವುದನ್ನು ನೀವು ಮಾಡಿಫಿಕೇಷನ್ಸನ್ನು ಮಾಡಿರ್ತೀರೋ, ಅಮೆಂಡ್ಮೆಂಟನ್ನು ಮಾಡಿರ್ತೀರೋ, ಆ ಲಾಗಳು ರೆಟ್ರೋಸ್ಪೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಪ್ರಾಸ್ಪೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಅದ್ರ ನಂತರ ಬಂದಂಥ ಶಾಲೆಗಳಿಗೆ ಅಷ್ಟೇ ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಹಾಗಾಗಿ ಇದು ಕಾನೂನು ಬಾಹಿರ ಆಗುತ್ತೆ. ಈಗ ಹಲವಾರು ನಿಯಮಗಳನ್ನು ಹೊಸದಾಗಿ ಸೇರಿಸಿದ್ದಾರೆ. ಅಂದರೆ ಲ್ಯಾಂಡ್ ಎಕ್ಸ್ಟೆನ್ಷನ್ ಎಷ್ಟಿರಬೇಕು, ರೂಮ್ ವಿಸ್ತೀರ್ಣ ಎಷ್ಟಿರಬೇಕು, ಆಮೇಲೆ ಆ ಲ್ಯಾಂಡನ್ನು ನೀವು ಶೈಕ್ಷಣಿಕ ಉದ್ದೇಶಕ್ಕೆ ಕನ್ವರ್ಟ್ ಮಾಡಿ ಅಂತ ಹೇಳ್ತೀರಾ. ಈಗ ಆಲ್ರೆಡಿ ಬಿಲ್ಡಿಂಗ್ ಕಟ್ಟಿರೋದನ್ನು ಕನ್ವರ್ಷನಿಗೆ ನಾವು ಹೋದರೆ ಆವಾಗ ಅದು ಶೈಕ್ಷಣಿಕ ಝೋನಲ್ಲಿ ಬರುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಆಮೇಲೆ ರೆವಿನ್ಯೂ ಆ್ಯಕ್ಟಿಗೆ ಅದು ಎಗನೆಸ್ಟ್ ಆಗುತ್ತೆ. ಸೊ ಈ ಎಲ್ಲ ಸಮಸ್ಯೆಗಳು ಇದ್ದಾವೆ, ತಾಂತ್ರಿಕ ತೊಂದರೆಗಳು ಮತ್ತು ಕಾನೂನು ತೊಂದರೆಗಳು, ತೊಡಕುಗಳು ಇದ್ದಾವೆ. ಸೊ ಇವನ್ನು ನಾವು ಹಳೆ ಶಾಲೆಗಳಿಗೆ ವಿನಾಯಿತಿಯನ್ನು ನೀಡಿ, 2022ಕ್ಕಿಂತ ಹಿಂದಿನ ಶಾಲೆಗಳಿಗೆ ನೀವು ವಿನಾಯಿತಿಯನ್ನು ನೀಡಿ ಅನ್ನೋದು ಕಳೆದ 4 ವರ್ಷದ ಒತ್ತಾಯ. ನಮ್ಮದು ಒತ್ತಾಯ ಸರ್ಕಾರಕ್ಕೆ ಮಾಡ್ತಾನೆ ಬರ್ತಾ ಇದ್ದೀವಿ. ಅದನ್ನು ಮಾತ್ರ ಹೆಚ್ಚು ನಿಯಮಗಳನ್ನು ರೂಪಿಸ್ತಾ ಇದ್ದಾರೆ. ಆದರೆ ಇಲ್ಲಿ 10 ವರ್ಷ ಕೊಟ್ಟಿದ್ದಾರೆ. ಸೊ ಆಯಿತು, 10 ವರ್ಷ ಕೊಟ್ಟರೆ ನಾವು ಒಪ್ಕೊಂಡಿದ್ದೀವಿ. ಆದರೆ ನಿಯಮಗಳನ್ನು ಅಲ್ಲೇನು ನೀವು ಷರತ್ತುಗಳನ್ನು ಹಾಕಿದ್ದೀರೋ ಅದನ್ನು ಸ್ವಲ್ಪ ಸಡಿಲೀಕರಣಗೊಳಿಸಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಈಗ ನೀವು ನಿನ್ನೆ ಕಳೆದ 2-3 ದಿನಗಳಿಂದ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀರಿ. ಶಾಲೆಯ ಮಾನ್ಯತೆ ನವೀಕರಣ ವಿಚಾರದಲ್ಲಿ ಸರ್ಕಾರ ಇನ್ನೂ ಕೂಡ ಸ್ಟ್ಯಾಂಡ್ ತೆಗೆದುಕೊಂಡಿಲ್ಲ, ನಾವು ಕೋರ್ಟ್ ಮೊರೆ ಹೋಗ್ತೀವಿ ಅನ್ನುವಂಥದ್ದು. ಈಗ ನೀವು ಕೋರ್ಟ್ ಮೊರೆ ಹೋಗುವುದಕ್ಕೆ ಏನು ಹಿಂದೆ ಸರಿತಾ ಇದ್ದೀರಾ, ಹೇಗೆ ಸರ್? ಖಂಡಿತವಾಗೂ ಕೋರ್ಟ್ ಮೊರೆ ಹೋಗಲೇಬೇಕಾಗುತ್ತೆ. ಯಾಕಂದರೆ ಇದು ಸಾವಿರಾರು ಶಾಲೆಗಳ ಉಳಿವಿನ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಯಾಕೆಂತಂದರೆ ನಾವು ಈ ನಿಯಮಗಳನ್ನು ಪಾಲಿಸೋದಕ್ಕೆ ಸಾಧ್ಯ ಇಲ್ಲ, ಪಾಲಿಸೋಕ್ಕಾಗೋದೂ ಇಲ್ಲ. ಸೊ ಹಾಗಾಗಿ 2022ಕ್ಕಿಂತ ಹಿಂದೆ ಸ್ಥಾಪನೆಯಾದಂಥ ಎಲ್ಲ ಶಾಲೆಗಳಿಗೂ ಈ ಹೊಸ ನಿಯಮಗಳಿಂದ ವಿನಾಯಿತಿಯನ್ನು ನೀಡಬೇಕು. ಹೊಸ ನಿಯಮಗಳ ಪ್ರಕಾರ 64 ದಾಖಲೆಗಳನ್ನು ನಾವು ಸರ್ಕಾರಕ್ಕೆ ಅಂದರೆ ಇದಕ್ಕೆ ಮಾನ್ಯತೆ ನವೀಕರಣಕ್ಕೆ ಸಲ್ಲಿಸಬೇಕಾಗುತ್ತೆ. 64 ದಾಖಲೆಗಳನ್ನು ತಗೋಬೇಕು ಅಂದರೆ ಕನಿಷ್ಠ 1.5 ಇಂದ 2 ವರ್ಷ ಕಾಲಮಿತಿ ನಮಗೆ ಬೇಕಾಗುತ್ತೆ. ಯಾಕಂದರೆ ಇಲಾಖೆ ಆ ಮಟ್ಟಕ್ಕೆ ಹಿಡಿದುಕೊಂಡು ಹೋಗಿದೆ. ಅಲ್ಲಿ ಇವರು ಎಂಪ್ಲಾಯ್ಮೆಂಟ್ಸ್ ಅಂದರೆ ನೌಕರರು ಇಲ್ಲದೆ ಇರೋದ್ರಿಂದ ನಾವು ಅಪ್ಲಿಕೇಶನ್ ಕೊಟ್ಟರೆ ವರ್ಷಗಟ್ಟಲೆ ಅವ್ರು ಎಳ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಅದನ್ನು ಸಿಂಗಲ್ ವಿಂಡೋನಾದರೂ ಮಾಡಬೇಕಾಗುತ್ತೆ. ಮತ್ತು ನಂಬರ್ ಆಫ್ ಡಾಕ್ಯುಮೆಂಟ್ಸನ್ನು ರೆಡ್ಯೂಸ್ ಮಾಡಬೇಕಾಗುತ್ತೆ, ಕಡಿಮೆ ಮಾಡಬೇಕಾಗುತ್ತೆ. ಸೊ ಆವಾಗ ಮಾತ್ರ ಅನುಕೂಲ ಆಗುತ್ತೆ. ಹಾಗಾಗಿ
ನೀವು ಹಳೆ ಶಾಲೆಗಳನ್ನು ಇದರಿಂದ ವಿನಾಯಿತಿ ನೀಡಿ ಅಂತೇಳಿ ನಾವು ಕೋರ್ಟ್ಗೆ ಮೊರೆ ಹೋಗ್ತಾ ಇದ್ದೀವಿ. ಮತ್ತು ಇದು ಕಾನೂನು ಬಾಹಿರವಾಗಿ ಕೂಡ ಇದೆ. ಸೊ ಹಾಗಾಗಿ ಕೋರ್ಟ್ಗೆ ಹೋಗೋದ್ರಲ್ಲಿ ನಾವು ಹಿಂದಕ್ಕೆ ಸರಿಯೋದಿಲ್ಲ. ಇದು ಒಂದೇ ವಿಷಯಕ್ಕೆ ನಾವು ಕೋರ್ಟ್ಗೆ ಹೋಗೋದಿಲ್ಲ. ಇನ್ನೂ ಹಲವಾರು ಸಮಸ್ಯೆಗಳಿದಾವೆ. RTEಯನ್ನು ಮರುಸ್ಥಾಪನೆಗೊಳಿಸಬೇಕು ಸರ್ಕಾರ. ಯಾಕೆಂದರೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟು ಭಾಳಷ್ಟು ಸ್ಟೇಟ್ಗಳಿಗೆ ಈ ರೀತಿ ಬಡ ಮಕ್ಕಳಿಗೆ ಮೋಸ ಆಗ್ತಾಯಿರೋದ್ರ ಬಗ್ಗೆ ಈಗ ಆಲ್ರೆಡಿ ವರದಿ ಕೊಟ್ಟಿತ್ತೆ. ಅದ್ರ ಜೊತೆಗೆ ಶಿಕ್ಷಕರಿಗೆ ತಾರತಮ್ಯ ಆಗ್ತೈತೆ. ಸೊ ಶಿಕ್ಷಕರ ಕಲ್ಯಾಣ ನಿಧಿಯಲ್ಲಿ ದುಡ್ಡನ್ನು ಇಸ್ಕೊಳ್ತಾ ಇದ್ದಾರೆ. ಇವಾಗಲೇ ಫ್ಲ್ಯಾಗ್ಗಳೆಲ್ಲ ಶಾಲೆಗಳಿಗೂ ತಲುಪಿದ್ದಾವೆ ಮಕ್ಕಳ ಹತ್ರ, ಮತ್ತು ಶಿಕ್ಷಕರ ಹತ್ರ ದುಡ್ಡು ಇಸ್ಕೊಳ್ಳೋ ಅಂಥವು. ಸೊ ಆದರೆ ಅದೇ ಶಿಕ್ಷಕರಿಗೆ ಯಾವುದೇ ಬೆನಿಫಿಟನ್ನು ಕೊಡ್ತಾ ಇಲ್ಲ. ಸೊ ಹಾಗಾಗಿ ಅದ್ರ ವಿಚಾರವಾಗಿ ನಾವು ಕೋರ್ಟ್ಗೆ ಹೊರಟಿದ್ದೀವಿ. ಮತ್ತು ಶಿಕ್ಷಕರ ರಾಜ್ಯ ಪ್ರಶಸ್ತಿಗೂ ಕೂಡ ಖಾಸಗಿ ಶಾಲೆಯವ್ರನ್ನ ದೂರ ಇಡ್ತಾ ಇದ್ದಾರೆ. ಆ ವಿಚಾರಕ್ಕೂ ನಾವು ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಎಲ್ಲ ವಿಷಯಗಳ ಕುರಿತು ನ್ಯಾಯಾಲಯದ ಮೊರೆ ತಟ್ಟೋದು ಅನಿವಾರ್ಯ ಆಗ್ತಾ ಇದೆ. ಸೊ ನಮಗೆ ಬೇರೆ ದಾರಿ ಇಲ್ಲ ಅಂತ ಅನ್ನೋದು ನಮಗೀಗಾಗಲೇ 4 ವರ್ಷದ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಐತೆ. ಇದಿಷ್ಟು ಖಾಸಗಿ ಶಾಲೆಗಳ ಒಕ್ಕೂಟದ ಕೃಪಾ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ತಳಿಕಟ್ಟೆ ಅವರು ಮತ್ತು ಕ್ಯಾಮ್ರಾಮ್ಯಾನ್ ಪ್ರತಾಪ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.